ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಕೋಡ್ಬಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ಸಪೋರ್ಟ್ ಮಾಡಿ. ಹೆಚ್ಚೆಚ್ಚು ವ್ಯೂಸ್ ಆಗಬೇಕು ಅಂತ ಆಸೆ ಇದೆ, ಆದರೆ ವ್ಯೂಸೇ ಆಗ್ತಾಯಿಲ್ಲ, ಬೇಜಾರಾಗ್ತಾಯಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಹಸಿ ತೆಂಗಿನಕಾಯಿದು ಪೀಸ್ ಮಾಡಿಟ್ಕೊಂಡೇನಿ. ಮೇಲ್ಗಡೆ ಕಪ್ಪು ಭಾಗ ಎಲ್ಲ ತೆಗೆದು ಈ ಥರ ಪೀಸ್ ಮಾಡಿಟ್ಕೊಂಡೀನಿ. ಇದು ತುರಿಯೋಕ್ಕೆ ಬರಲಿಲ್ಲ, ಅದಕ್ಕೋಸ್ಕರನೇ ಪೀಸ್ ಮಾಡಿಟ್ಕೊಂಡೀನಿ. ತುರಿಯೋಕ್ಕೆ ಬರೋದಾದರೆ ಕಪ್ಪು ಭಾಗ ಬಿಟ್ಟು ಬಿಳಿದಷ್ಟೇ ತುರಿದು ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಇದರದ್ದು ಹಾಲು ತೆಗಿಬೇಕು, ಅದಕ್ಕೋಸ್ಕರನೇ ಒಂದು ಬಟ್ಟೆ ಮೇಲೆ ಸೋದಿಸ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಹಾಲು ಬೇಡ ಅಂದರೆ ಬರೀ ನೀರಲ್ಲಿ ಕೂಡ ಮಾಡ್ಕೋಬೋದು. ನೀರನ್ನು ಕುದಿಲಿಕ್ಕಿಟ್ಟು ನಾನೇನು ಹಾಕಿದ್ದೆ ಉಪ್ಪು ಎಲ್ಲ ಆ ಥರ ಹಾಕಿ ಬರೀ ನೀರಲ್ಲಿ ಕೂಡ ಮಾಡ್ಕೋಬೋದು. ತೆಂಗಿನಕಾಯಿ ಹಾಲು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಸಿಗುತ್ತೆ. ಹಾಗೆ ಮಾಡ್ಕೊಂಡ್ರೂ ಕೂಡ ನೀರು ಹಾಕಿ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನೋಡಿ, ಇದನ್ನು ಇನ್ನೂ ಒಂದು ಸಲ 2 ಸಲ ಇದೇ ರೀತಿ 2 ಸಲ ರುಬ್ಕೊಂಡು ಹಾಲು ತೊಗೊಂಡಿದ್ದೀನಿ. ಇದಿಷ್ಟು ಹಾಲು ಬಂದಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅರ್ಧ ಭಾಗ ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ರುಬ್ಕೊಂಡಿದ್ದೆ. ಈಗ ಇದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು. ತುಂಬ ಟೈಮ್ ತಗೊಳುತ್ತೆ. 1/4 ಭಾಗದಷ್ಟು ಚಿರೋಟಿ ರವೆ. ಇದು ತುಂಬ ಟೈಮ್ ತಗೊಳುತ್ತೆ, ನಿಧಾನವಾಗಿ ಫಸ್ಟ್ ಒಂದು ಸ್ವಲ್ಪ ಮಾಡ್ಕೊಳ್ಳಿ, ಮತ್ತೆ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನಾನು 3 ಗ್ಲಾಸಷ್ಟು ಹಾಲು ಮತ್ತು ನೀರು, ತೆಂಗಿನಕಾಯಿದ್ದು ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಅದು ಮತ್ತು ನೀರನ್ನು 3 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜನ ಇದ್ದರೆ ತುಂಬ ಬೇಗ ಆಗುತ್ತೆ. ಒಬ್ಬರೇ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ, ತುಂಬ ಟೈಮ್ ತಗೊಳುತ್ತೆ ಒಬ್ಬರೇ ಮಾಡುವಾಗ. ಜನ ಒಂದು 2-3 ಜನ ಇತ್ತು ಅಂದರೆ ಬೇಗ ಮಾಡ್ಕೋಬೋದು. ಇದನ್ನು ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು. ಕುದೀತಾ ಇದೆ ಇವಾಗ ಇದು. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಹುಡಿ, ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಜೀರಿಗೆ ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ನಾನಿಲ್ಲೊಂದು ಸ್ವಲ್ಪ ಮಧ್ಯೆ ಸಿಗುವಾಗ ತಿನ್ಲಿಕ್ಕೆ ಚೆನ್ನಾಗುತ್ತೆ ಅಂತ ಜೀರಿಗೆ ಮತ್ತು ಅಜ್ವಾನನ್ನು ಸ್ವಲ್ಪ ತಿಕ್ಕಿ ಹಾಕ್ಕೊಂಡಿದ್ದೀನಿ. ಅಜ್ವಾನ್ ಸಣ್ಣಗಳು ಅಂತಾರಲ್ಲ ಅದು. ಇದು ರವೆ. ಫಸ್ಟು ಬರೀ ರವೆನ ಹಾಕಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಗಂಟಾದರೂ ಪರವಾಗಿಲ್ಲ, ಮತ್ತೆ ನಾದ್ಕೊಳ್ತೀವಿ ನಾವು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಆವಾಗಲೇ ಹಾಕ್ಲಿಕ್ಕೆ ಮರ್ತೋಯ್ತು. 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಕುದಿ ಬಂದ ಮೇಲೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ನೋಡಿ, ಈ ಥರ ಮಾಡುವಾಗಲೇ ಗಂಟು ಏನಾರು ಇದ್ದರೆ ಅದು ಹೋಗುತ್ತೆ. ಅದು ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಿಮಗಿಲ್ಲಿ ಬೇಗ ತೋರಿಸ್ತೀನಿ. ನಾನೊಂದು 5 ನಿಮಿಷ ಬಿಟ್ಟಿದ್ದೆ, ಮಧ್ಯೆ ಮಿಕ್ಸ್ ಮಾಡ್ತಾ ಇದ್ದೆ. ನೋಡಿ, ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೆಂದಮೇಲೆ ಒಂದು 5 ನಿಮಿಷ ಇಲ್ಲಾಂದ್ರೆ 10 ನಿಮಿಷ ಮುಚ್ಚಿ ಬಿಡಬೇಕು. ಇವಾಗ ಒಂದು 10 ನಿಮಿಷ ಆಗಿದೆ. ತಣ್ಣಗಾಗಿದೆ, ಸ್ವಲ್ಪ ತಣ್ಣಗಾಗಿದೆ, ಫುಲ್ ತಣ್ಣಗಾಗಿಲ್ಲ. ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಇದನ್ನ ಈ ಥರ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಒಂದು 5 ನಿಮಿಷ ಆದರೂ ನಾದ್ಕೋಬೇಕು. ನೋಡಿ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇಲ್ಲಾಂದ್ರೆ ನೀರು ಯಾವುದಾದ್ರೂ ಹಚ್ಕೊಳ್ಳಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದು 5 ನಿಮಿಷ ನಾದ್ಕೊಂಡಿದ್ದೀನಿ ನಾನು ಈ ಥರ.
ಇವಾಗ ಎಲ್ಲದನ್ನೂ ಸ್ವಲ್ಪ ನಾದ್ಕೊಳ್ತೀನಿ. ಮತ್ತೆ ಮಾಡುವಾಗ ಮತ್ತೆ ನಾದ್ಕೊಳ್ತೀನಿ. ನಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಇಟ್ಕೊಂಡು ನೋಡಿ ಈ ಥರ ಉದ್ದ ಮಾಡ್ಕೋಬೇಕು, ಚೆನ್ನಾಗಿ ನಾದ್ಕೊಂಡು. ದಪ್ಪಗೆ ಬೇಕಾದರೆ ದಪ್ಪ ಮಾಡ್ಕೋಬೋದು, ತೆಳು ಬೇಕಾದ್ರೆ ತೆಳು ಮಾಡ್ಕೋಬೋದು. ನೋಡಿ ಈ ಥರ ಉದ್ದ ಮಾಡ್ಕೊತ ಹೋಗಬೇಕು. ಈಗ ಒಂದು ಬೆರಳು ಇಟ್ಕೊಂಡು ಬೆರಳಿಗೆ ಸುತ್ತ ಹಾಕ್ಕೊಂಡು ಅಲ್ಲಿಗೆ ಕಟ್ ಮಾಡಿಕೊಂಡು ಇನ್ನೊಂದು ಸಲ ತೋರಿಸ್ತೀನಿ. ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಬೆರಳು ಇಟ್ಕೊಂಡು ಹೀಗೆ ಸುತ್ತ ಹಾಕೋಬೇಕು. ಅದನ್ನು ಸ್ವಲ್ಪ ಮುಂದೆ ಬಂದಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಈಜಿ ಆಗುತ್ತೆ ಮಾಡ್ಕೊಳ್ಳೋಕ್ಕೆ. ಇದು ನಾನು ಹಿಟ್ಟು ಬೇಯಿಸಿ ಮಾಡೋಕ್ಕೆ ಆಗಲಿಲ್ಲ, ಟೈಮ್ ಇರಲಿಲ್ಲ ಅಂತ ಹೇಳಿ ಬೇರೆ ಎಲ್ಲಿಗೆ ಹೋಗ್ಲಿಕ್ಕಿತ್ತು. ಹಾಗಾಗಿ ಫ್ರಿಜ್ಜಲ್ಲಿಟ್ಟು ಒಂದಿನ ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಮಾಡಿದ್ದೆ ನಾನು. ಆವಾಗೇ ಮಾಡಿಕೊಂಡು ಆವಾಗೇ ಬೇಯಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಕೂಡ ತಿನ್ನಲಿಕ್ಕೆ. ಇಲ್ಲಾಂದರೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿಕೊಂಡು ಈ ಥರನಾದರೂ ಮಾಡ್ಕೋಬೋದು. ಇದು ಕೂಡ ಚೆನ್ನಾಗುತ್ತೆ. ಚಿಕ್ಕದು ಬೇಡ ಅಂದರೆ ದೊಡ್ಡದು ಕೂಡ ಮಾಡ್ಕೋಬೋದು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತೇಳಿ, ಹೇಗೆ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಎಣ್ಣೆ ಕಾದಿದೆ, ನಮ್ಮದು ಗ್ಯಾಸ್ ಮುಗಿದು ಹೋಗಿದೆ. ಇದು ಅಷ್ಟು ಸರಿ ಆಗ್ತಾಯಿಲ್ಲ. ಇದಕ್ಕೆ ಹೇಗೆ ಕಾಯಿಸ್ಕೋಬೇಕು ನಾವು ಅಂದರೆ ಒಂದು ಸ್ವಲ್ಪ ಅಗಲ ಇರಬೇಕು. ನಾವು ಜಿಲೇಬಿ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಥರ ಅಗಲ ಇರೋದ್ರಲ್ಲಿ ದೂರಕ್ಕೆ ಒಂದೊಂದು ಬಿಡಬೇಕು. ಒಂದೇ ಹತ್ರ ಇದ್ದರೆ ಎಲ್ಲ ಒಟ್ಟಿಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ದೂರ ಈಗ ನಾನು ಹೇಗೆ ಹಾಕ್ತಾಯಿದ್ದೀನಿ ಆ ಥರ ಎಣ್ಣೆಲಿ ಹಾಕಿದರೆ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಆಮೇಲೆ ತುಂಬ ಹಾಕ್ಕೊಂಡ್ರೂ ಅಷ್ಟು ಸರಿ ಅನಿಸಲ್ಲ. ಸ್ವಲ್ಪ ಜಾಗ ಬಿಡಬೇಕು ಅದಕ್ಕೆ ನೋಡಿ. ಈ ಥರ ಹಾಕ್ಕೊಂಡು ನಾನು ಎಷ್ಟು ದೂರ ಹಾಕಿದ್ರೂ ಅಂಟ್ಕೊಳ್ಳುತ್ತೆ ನೋಡಿ. ಇದು ನಾನು ಒಂದಿನ ಬಿಟ್ಟು ಮಾಡಿರೋದ್ರಿಂದ ಈ ಥರ ಕಾಣಿಸುತ್ತೆ. ಅವಾಗೇ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇದು ನಾವು ಹಾಗೆ ಒಂದು ಡಬ್ಬಿ ಮನೆಯಲ್ಲಿ ಮಾಡಿಟ್ಕೊಂಡಿದ್ವಿ. ಡಬ್ಬಿ ಅಂದರೆ ತುಂಬ ಏನಲ್ಲ, ಈ ಥರ ಮಾಡಿಟ್ಕೊಂಡು ಕರ್ಕೊಳ್ತೀವಿ. ತುಂಬ ಅಂತಲ್ಲ, ಒಟ್ಟು ಒಂದು ಸ್ವಲ್ಪ ದಿನ ತಿನ್ನುವಾಗ ಚಹಾ ಕುಡಿಯೋ ನೋಡಿ ಈ ಥರ ದೊಡ್ಡದೆಲ್ಲ ಮಾಡಿಟ್ಕೊಂಡಿದ್ದೀನಿ. ಈ ಥರ ಚಿಕ್ಕದು ಇದೆ ಮಾಡಿಟ್ಕೊಂಡ್ರೆ ಅವಾಗವಾಗ ಬೇಕಾದಾಗ ತಿನ್ಬೋದು, ಚಹಾ ಜೊತೆಗೂ ತಿನ್ಬೋದು. ಯಾರಾದರೂ ನೆಂಟರು ಮನೆಗೆ ಬಂದರೂ ಕೂಡ ಕೊಡಲಿಕ್ಕೂ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.